ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಚಿಕ್ಕಮಗಳೂರಿನಲ್ಲಿ ಒಂದು ಗೋಲ್ಡ್ ಎಕ್ಸಿಬಿಷನ್ ಹಾಗೆ ಒಂದು ಡೈಮಂಡ್ ಎಕ್ಸಿಬಿಷನನ್ನು ಏರ್ಪಡಿಸಿದ್ರು. ಅಲ್ಲಿ ನಾನು ಕ್ಯಾಪ್ಚರ್ ಮಾಡಿದಂತಹ ಕೆಲವು ವಿಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನು ಏನಕ್ಕೆ ಕೊನೆವರೆಗೂ ನೋಡಿ ಅಂತ ಹೇಳಿದೆ ಅಂದರೆ, ಕೊನೆಯವರೆಗೂ ಕೂಡ ಡಿಫ್ರೆಂಟ್ ಡಿಸೈನ್ಸ್ಗಳಿದೆ. ಸೊ ಹಾಗಾಗಿ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಈ ಜ್ಯುವೆಲರಿ ಶೋನಲ್ಲಿ ಏನಿಲ್ಲ ಅಂದರೂ 25-30 ಜ್ಯುವೆಲರಿ ಶಾಪ್ಗಳವ್ರದ್ದು ಇತ್ತು. ಹಾಗೆ ಬ್ಯಾಂಗ್ಳೂರ್ನವ್ರದ್ದೇ ಹೆಚ್ಚಿತ್ತು ಅಂತಲೇ ಹೇಳ್ಬೋದು. ಹಾಗೆ ಡಿಸೈನ್ಸ್ ಕೂಡ ಆ್ಯಂಟಿಕ್ಕಾಗಿ ಯೂನಿಕ್ಕಾಗಿ ಸಖತ್ತಾಗಿತ್ತು. ಹಾಗೆ ಈ ಜ್ಯುವೆಲರಿ ಶೋ ಎಲ್ಲೆಲ್ಲಿ ನಡೆಯುತ್ತೆ ಅನ್ನೋದು ಕೂಡ ಇವರ ಒಂದು ಏನು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಪ್ರತಿ ಡಿಸ್ಟ್ರಿಕ್ಕಲ್ಲಿ 3 ಡೇಸ್ ಆ ರೀತಿ ಮಾಡ್ತಾರೆ. ಅವರು ಯಾವ ಡೇಟ್ ಅಥವಾ ಯಾವ ಮಂತಲ್ಲಿ ಮಾಡ್ತಾರೆ ಅನ್ನೋದು ಆ ಡಿಸ್ಟ್ರಿಕ್ಟ್ ನ್ಯೂಸ್ ಪೇಪರ್ಸ್ ಆಗಲಿ, ಅದೊಂದು ಅಡ್ವರ್ಟೈಸ್ ಆಗಲಿ ಆ ಥರ ಬರುತ್ತೆ. ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಅವ್ರದ್ದು ಅಪ್ಡೇಟ್ ಇರುತ್ತೆ. ಹಾಗೆ ಅದ್ರದ್ದು ಒಂದು ಏನು ಎಂಟ್ರಿ ಪಾಸ್ ಅನ್ನೋದಿರುತ್ತೆ. ಕೆಲವರಿಗೆ ಪೋಸ್ಟ್ ಮೂಲಕ ಬಂದಿರುತ್ತೆ, ಇನ್ನು ಕೆಲವರು ಎಂಟ್ರಿ ಫೀಸ್ನ ಪೇ ಮಾಡಿ ಹೋಗೋದಿರುತ್ತೆ. ಆ ಥರ ಒಂದು ಎಂಟ್ರಿ ಪಾಸ್ನಲ್ಲಿ 4 ಮೆಂಬರ್ಸ್ ಹೋಗೋ ರೀತಿ ಇರುತ್ತೆ. ಹಾಗೆ ನಾವು ಟ್ರಯಲ್ ಮಾಡ್ಬೋದಿತ್ತು ಕಾಮಾಗಿ, ಏನಂತ ಗಡಿಬಿಡಿ ಇರಲಿಲ್ಲ. ಅವ್ರು ಕೂಡ ತುಂಬ ಪೇಷನ್ಸ್ ಲೆವೆಲಲ್ಲೇ ನಮಗೆಲ್ಲ ತೋರಿಸ್ತಾಯಿದ್ರು. ಇವನ್ ಕೇಳೋದಾಗಲಿ, ಹೇಳೋದು, ಅಲ್ಲಿ ಒಂದು ಇದೆಯಾ ಹುಡ್ಕೋದಾಗಲಿ, ತುಂಬ ರೆಸ್ಪಾನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನು ಹೆಚ್ಚು ಎಕ್ಸ್ಪ್ಲನೇಷನ್ನು ಇನ್ನೇನು ಬೇಕಿಲ್ಲ ಅಂತ ಅನಿಸುತ್ತೆ. ಇದು ಇನ್ನು ಜ್ಯುವೆಲರೀಸ್ ಎಲ್ಲ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ನಾನೀಗ ಇಲ್ಲಿ ಏನು ಒಂದು ಇಯರಿಂಗ್ಸ್ ಬರ್ತಿದೆ, ನೆಕ್ಸ್ಟ್ ಬ್ಯಾಂಗಲ್ಸ್, ನೆಕ್ಸ್ಟ್ ನೆಕ್ಲೆಸ್, ಮತ್ತು ಇಯರಿಂಗ್ಸ್ ಆ ಥರನೂ ಇದೆ. ಯಾಕೆಂದರೆ ನಾವು ಒನ್ ಬೈ ಒನ್ ಜ್ಯುವೆಲರಿ ಶಾಪ್ಗಳಿಗೆ ವಿಸಿಟ್ ಮಾಡಿದ್ದಲ್ವ. ಸೊ ಹಾಗಾಗಿ ಎಂಡ್ವರೆಗೂ ಎಲ್ಲ ರೀತಿ ಇದೆ. ಹಾಗೆ ಅಲ್ಲಿ ನನಗೆ ಎಷ್ಟಾಯಿತು ಅಷ್ಟು ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.
ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಿಮ್ಮ ಒಂದು ಅಮೂಲ್ಯವಾದ ಸಮಯ ಕೊಟ್ಟು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.